ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯೆಯ ವಿಲಾಪ, ಕೈಕೇಯಿಯ ನಿಂದನೆ, ಮಂತ್ರಿಗಳು ರಾಜನ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಟ್ಟುದು, ನಾಗರಿಕರ ಶೋಕ ಎಂಬ 66ನೆಯ ಸರ್ಗಕ್ಕೆ ಸ್ವಾಗತ. ತಮಗ್ನಿಮಿವ ಸಂಶಾಂತಮಂಬುಹೀನಮಿವಾರ್ಣವಂ ಹತಪ್ರಭಮಿವಾದಿತ್ಯಂ ಸ್ವರ್ಗಸ್ಥಂ ಪ್ರೇಕ್ಷ್ಯ ಪಾರ್ಥಿವಂ. ಕೌಸಲ್ಯ ಬಾಷ್ಪಪೂರ್ಣಾಕ್ಷಿ ವಿವಿಧಂ ಶೋಕಕರ್ಷಿತ ಉಪಗೃಹ್ಯ ಶಿರೋರಾಜ್ಞ ಕೈಕೇಯೀಂ ಪ್ರತ್ಯಭಾಷತ. ನಂದಿ ಹೋದ ಬೆಂಕಿಯಂತೆಯೂ ಬತ್ತಿ ಹೋದ ಸಮುದ್ರದಂತೆಯೂ ಕಾಂತಿಯಿಲ್ಲದ ಸೂರ್ಯನಂತೆಯೂ ಎದ್ದ ಸ್ವರ್ಗಸ್ಥನಾದ ಪತಿಯ ಶರೀರವನ್ನು ನೋಡಿ ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದ್ದ, ಹಲವಾರು ಬಗೆಯ ದುಃಖಗಳಿಂದ ಪೀಡಿತಳಾಗಿದ್ದ ಕೌಸಲ್ಯಾದೇವಿಯು ರಾಜನ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಕೈಕೇಯಿಗೆ ಹೇಳಿದಳು. ಸಕಾಮ ಭವ ಕೈಕೇಯಿ ಭುಂಕ್ಷ್ವ ರಾಜ್ಯಮಕಂಭಕಂ ತ್ಯಕ್ತ್ವಾ ರಾಜಾನಮೇಕಾಗ್ರ ನೃಶಂಸೆ ದುಷ್ಟಚಾರಿಣಿ. ಕ್ರೂರಿಯೇ, ದುರಾಚಾರಳೆ, ಭರತನಿಗೆ ಪಟ್ಟಗಟ್ಟಬೇಕೆಂಬುದರಲ್ಲಿಯೇ ಏಕಾಗ್ರಚಿತ್ತಳಾದ ನೀನು ಪತಿಯನ್ನೇ ಪರಿತ್ಯಜಿಸಿ ಇಷ್ಟಾರ್ಥವನ್ನು ಸಾಧಿಸಿದೆ. ಈಗ ನಿನ್ನ ಆಸೆಯನ್ನು ಪೂರೈಸಿಕೊ, ನಿಷ್ಕಂಟಕವಾದ ರಾಜ್ಯವನ್ನು ಉಪಭೋಗಿಸು. ವಿಹಾಯ ಮಾಂ ಗತೋ ರಾಮ ಭರ್ತಾ ಚ ಸ್ವರ್ಗತೋ ಮಮ ವಿಪಥೆ ಸಾರ್ಥಹೀನೇವ ನಾಹಂ ಜೀವಿತುಮುತ್ಸಹೆ. ರಾಮನೂ ನನ್ನನ್ನು ಬಿಟ್ಟು ಕಾಡಿಗೆ ಹೊರಟು ಹೋದನು, ನನ್ನ ಪತಿಯು ದೇಹವನ್ನು ಬಿಟ್ಟು ಸ್ವರ್ಗಕ್ಕೆ ತೆರಳಿದನು. ಇದರಿಂದಾಗಿ ಅರಣ್ಯ ಮಾರ್ಗದಲ್ಲಿ ಸಹಾಯಕರಾದ ಜೊತೆ ಪಯಣಿಗರಿಂದ ತಪ್ಪಿಸಿಕೊಂಡವಳಂತಿರುವ ನಾನು ಇನ್ನು ಮುಂದೆ ಜೀವಿಸಿರಲು ಉತ್ಸುಕಳಾಗಿಲ್ಲ. ಭರ್ತಾರಂ ತಂ ಪರಿತ್ಯಜ್ಯ ಕಾಸ್ತ್ರೀ ದೈವತಮಾತ್ಮನಃ ಇಚ್ಛೆ ಜೀವಿತುಮನ್ಯತ್ರ ಕೈಕೇಯ್ಯಾಸ್ತ್ಯಕ್ತ ಧರ್ಮಣಃ. ಸತಿಯ ಧರ್ಮವನ್ನೇ ಸಂಪೂರ್ಣವಾಗಿ ಪರಿತ್ಯಜಿಸಿರುವ ಕೈಕೇಯಿಯೊಬ್ಬಳ ಹೊರತಾಗಿ ಬೇರಾವ ಹೆಂಗಸು ತಾನೆ ದೇವರೂಪಿಯಾದ ಗಂಡನನ್ನು ಪರಿತ್ಯಜಿಸಿ ಬೇರೆಡೆಯಲ್ಲಿ ಇರಲು ಇಚ್ಛಿಸುವಳು? ನಲುಬ್ಧೋ ಬುದ್ಧ್ಯತೆ ದೋಷಾನ್ ಕಿಂಪಾಕಮಿವ ಭಕ್ಷಯನ್ ಕುಬ್ಜಾ ನಿಮಿತ್ತಂ ಕೈಕೇಯ್ಯ ರಾಘವಾಣಾಂ ಕುಲಂ ಹತಂ. ಕಿಂಪಾಕ ಫಲವನ್ನು ತಿನ್ನುವವನು ತಾತ್ಕಾಲಿಕವಾದ ರುಚಿಗೆ ಮನಸೋತು ತಿನ್ನುವನೇ ಹೊರತು ಆ ಹಣ್ಣಿನ ಸೇವನೆಯಿಂದ ಮುಂದೆ ಆಗತಕ್ಕ ದುಷ್ಪರಿಣಾಮವನ್ನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಇದೇ ರೀತಿಯಲ್ಲಿ ಲೋಭಿಯು ಕಾರ್ಯ ಅಕಾರ್ಯಗಳ ವಿವೇಚನೆಯಿಲ್ಲದೆ ಅರ್ಥ ಸಂಗ್ರಹ ಮಾಡುವನೇ ಹೊರತು ಅದರಿಂದ ಉಂಟಾಗುವ ದೋಷವನ್ನು ಪರಿಗಣಿಸುವುದಿಲ್ಲ. ಅಂತೆಯೇ ಕೈಕೇಯಿಯು ಕುಬ್ಜೆಯ ಮಾತನ್ನು ಕೇಳಿ ರಾಜ್ಯಲುಬ್ಧಳಾಗಿ ಭರತನಿಗೆ ಪಟ್ಟಗಟ್ಟಬೇಕೆಂದು ಹಠ ಹಿಡಿದಳು. ಇದರ ಪರಿಣಾಮವಾಗಿ ಇಂದು ರಘುವಂಶವೇ ನಾಶವಾಯಿತು. ಮಾಡಬಾರದ ಕಾರ್ಯವನ್ನು ಮಾಡಲು ನೀನು ರಾಜನನ್ನು ನಿಯೋಜಿಸಿದೆ. ಅದರ ಪರಿಣಾಮವಾಗಿ ಪತ್ನಿಯೊಡನೆ ರಾಮನು ಅರಣ್ಯಕ್ಕೆ ಹೋದನು. ಅಳಿಯನು ಕಾರಣವಿಲ್ಲದೆ ಮಗಳಾದ ಸೀತೆಯೊಡನೆ ಅರಣ್ಯಕ್ಕೆ ಕಳುಹಿಸಲ್ಪಟ್ಟನೆಂಬುದನ್ನು ಕೇಳಿದೊಡನೆಯೇ ಜನಕನು ನನ್ನಂತೆಯೇ ಪರಿತಾಪ ಪಡುವನು. ಜೀವಿಸಿದ್ದು ಕಣ್ಣಿಗೆ ಕಾಣದಂತೆ ಅಯೋಧ್ಯೆಯಿಂದ ಹೊರಟು ಹೋಗಿರುವ ಧಾರ್ಮಿಕನಾದ ಕಮಲಾಕ್ಷನಾದ ಶ್ರೀರಾಮನು ನಾನು ಅನಾಥೆಯಾಗಿ ವಿಧವೆಯಾಗಿರುವುದನ್ನು ಇನ್ನೂ ತಿಳಿದಿಲ್ಲ. ವಿದೇಹರಾಜನ ಮಗಳಾದ ಪಾತಿವೃತ್ಯವೆಂಬ ತಪಸ್ಸಿನಲ್ಲಿಯೇ ನಿರತಳಾಗಿರುವ ದುಃಖ ಪಡಲು ಅನರ್ಹಳಾದ ಸೀತಾದೇವಿಯು ಅರಣ್ಯದಲ್ಲಿ ದುಃಖವನ್ನು ಅನುಭವಿಸುತ್ತಾ ಉದ್ವಿಗ್ನಳು ಆಗುತ್ತಾಳೆ. ರಾತ್ರಿಯ ಕಾಲದಲ್ಲಿ ಮೃಗ ಪಕ್ಷಿಗಳ ಘೋರ ನಿನಾದವನ್ನು ಕೇಳಿ ಭಯಗೊಳ್ಳುವ ಸೀತೆಯು ರಾಘವನನ್ನು ಬಾಚಿ ತಪ್ಪಿಕೊಳ್ಳುತ್ತಾಳೆ. ಏಕಮಾತ್ರ ಪುತ್ರಿಯನ್ನು ಹೊಂದಿರುವ ವೃದ್ಧನಾದ ಜನಕನು ತನ್ನ ಮಗಳ ಈ ದುರವಸ್ಥೆಯನ್ನೇ ಚಿಂತಿಸುತ್ತಾ ಶೋಕ ಸಂತಪ್ತನಾಗಿ ಅತ್ಯಲ್ಪ ಕಾಲದಲ್ಲಿಯೇ ಪ್ರಾಣತ್ಯಾಗ ಮಾಡುವುದು ನಿಜ. ಪತಿವ್ರತೆಯಾಗಿರುವ ನಾನು ಕೂಡ ಈಗಿಂದೀಗಲೇ ಪರಲೋಕಕ್ಕೆ ಹೊರಟು ಹೋಗುತ್ತೇನೆ. ಪತಿಯ ಈ ಶರೀರವನ್ನು ಆಲಂಗಿಸಿಕೊಂಡೇ ಚಿತಾಗ್ನಿಯನ್ನು ಪ್ರವೇಶಿಸುತ್ತೇನೆ. ರಾಜ್ಯ ವ್ಯವಹಾರಗಳಲ್ಲಿ ನಿಯುಕ್ತರಾದ ಮಂತ್ರಿಗಳು ದಶರಥನ ಪಾರ್ಥಿವ ಶರೀರವನ್ನು ಆಲಂಗಿಸಿಕೊಂಡು ರೋದನ ಮಾಡುತ್ತಿದ್ದ ಪತಿವ್ರತ ಶಿರೋಮಣಿಯಾದ ದುಃಖಪೀಡಿತಳಾದ ಕೌಸಲ್ಯಾದೇವಿಯನ್ನು ಸೇವಕಿಯರ ಮೂಲಕವಾಗಿ ಬೇರ್ಪಡಿಸಿ ಬೇರೆಡೆಗೆ ಕಳುಹಿಸಿದರು. ಅನಂತರದಲ್ಲಿ ಅಮಾತ್ಯ ಶ್ರೇಷ್ಠರು ವಸಿಷ್ಠರ ಆದೇಶದಂತೆ ರಾಜನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಜೋಪಾನವಾಗಿಟ್ಟು ಮುಂದಿನ ಕಾರ್ಯಗಳನ್ನು ನೆರವೇರಿಸಿದರು. ದಶರಥನು ಮರಣ ಹೊಂದಿದ ಆ ಸಮಯದಲ್ಲಿ ಅವನಿಗಿದ್ದ 4 ಮಕ್ಕಳಲ್ಲಿ ಒಬ್ಬನಾದರೂ ತಂದೆಯ ಬಳಿಯಲ್ಲಿ ಇರಲಿಲ್ಲ.
ಆದುದರಿಂದ ಮಕ್ಕಳು ಬರುವವರೆಗೂ ರಾಜನ ಶವಸಂಸ್ಕಾರವನ್ನು ಮಾಡಲು ಇಚ್ಛಿಸದ ಸರ್ವಜ್ಞರಾದ ಮಂತ್ರಿಗಳು ಮಕ್ಕಳ ಆಗಮನವನ್ನು ನಿರೀಕ್ಷಿಸಿ ರಾಜನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟು ರಕ್ಷಿಸುತ್ತಿದ್ದರು. ಅವನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಮಲಗಿಸಿದುದನ್ನು ನೋಡಿ ಅಂತಃಪುರದ ರಾಜಪತ್ನಿಯರು, ಅಯ್ಯೋ, ನಮ್ಮ ಸ್ವಾಮಿಯು ಸತ್ತೇ ಹೋದನು ಎಂದೆನ್ನುತ್ತಾ ಸುತ್ತುಗಟ್ಟಿ ನಿಂತರು. ಶೋಕದಿಂದ ಪೀಡಿತರಾಗಿದ್ದ ಅವರೆಲ್ಲರೂ ತಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಕಣ್ಣೀರಿನಿಂದ ತೊಯ್ದ ಮುಖವುಳ್ಳವರಾಗಿ ಶೋಕ ಸಂತಪ್ತರಾಗಿ ಕರುಣಾಜನಕವಾದ ರೀತಿಯಲ್ಲಿ ವಿಲಪಿಸತೊಡಗಿದರು. ಮಹಾರಾಜ, ಈ ಮೊದಲೇ ನಾವು ಸತ್ಯಸಂಧನಾದ ಎಲ್ಲರೊಡನೆಯೂ ಯಾವಾಗಲೂ ಪ್ರಿಯವಾದ ಮಾತುಗಳನ್ನಾಡುತ್ತಿದ್ದ ಶ್ರೀರಾಮನಿಂದ ವಿಹೀನರಾಗಿದ್ದೆವು. ಈಗ ನೀನು ನಮ್ಮನ್ನು ಬಿಟ್ಟು ಹೋದೆ ಏಕೆ? ನಿನ್ನನ್ನು ಕಳೆದುಕೊಂಡು ವಿಧವೆಯರಾಗಿ ಶ್ರೀರಾಮನಿಂದಲೂ ವಿಹೀನರಾಗಿರುವ ನಾವು ದುಷ್ಟ ಸ್ವಭಾವದವಳಾದ ಪತಿಘಾತಕಿಯಾದ ಕೈಕೇಯಿಯ ಬಳಿಯಲ್ಲಿ ಹೇಗೆ ತಾನೇ ಬಾಳಿಯೇವು? ಧರ್ಮಾತ್ಮನಾದ ಮಹಾನುಭಾವನಾದ ಆ ಶ್ರೀರಾಮನೇ ನಮಗೆ ಸರ್ವಕಾಲದಲ್ಲಿಯೂ ಒಡೆಯನು. ನಿನಗೂ ಅವನೇ ರಕ್ಷಕನಾಗಿದ್ದನು. ಸಕಲರಿಗೂ ನಾಥನಾಗಿದ್ದ ಶ್ರೀಮಂತನಾದ ಶ್ರೀರಾಮನು ರಾಜ್ಯ ಲಕ್ಷ್ಮಿಯನ್ನು ಪರಿತ್ಯಜಿಸಿ ಕಾಡಿಗೆ ಹೊರಟು ಹೋದನು. ನಾವು ನಿಶ್ಚಯವಾಗಿಯೂ ನಿರ್ಭಾಗ್ಯರೇ ಸರಿ. ಪ್ರಭುವೇ, ನಿನ್ನಿಂದಲೂ ಮತ್ತು ರಾಮನಿಂದಲೂ ವಿಹೀನರಾಗಿ ವ್ಯಸನ ಪೀಡಿತರಾಗಿರುವ ನಾವು ಕೈಕೇಯಿಯಿಂದಲೂ ತಿರಸ್ಕೃತರಾಗಿ ಈ ಅಯೋಧ್ಯೆಯಲ್ಲಿ ಹೇಗೆ ತಾನೇ ವಾಸ ಮಾಡುವೆವು? ದುಷ್ಟೆಯಾದ ಕೈಕೇಯಿಯು ಪತಿಯಾದ ದಶರಥನನ್ನು, ಧರ್ಮಾತ್ಮನಾದ ರಾಮನನ್ನು, ಮಹಾಬಲನಾದ ಲಕ್ಷ್ಮಣನನ್ನು, ಸಾಧ್ವಿಯಾದ ಸೀತಾದೇವಿಯನ್ನು ರಾಜ್ಯ ಲೋಭದಿಂದ ಪರಿತ್ಯಜಿಸಿದಳು. ಇಂತಹವಳು ಮತ್ತಾರನ್ನು ತಾನೇ ತ್ಯಜಿಸದೇ ಇರುವಳು. ನಮ್ಮೆಲ್ಲರನ್ನು ಓಡಿಸಿಯೇ ಬಿಡುವಳು. ವಿಪುಲವಾದ ಶೋಕದಿಂದ ಸಂತಪ್ತರಾಗಿದ್ದ ದಶರಥನ ಪತ್ನಿಯರು ಕಣ್ಣೀರಿನಿಂದಲೇ ತೊಯ್ದು ಹೋಗಿದ್ದರು. ಅವರಿಗೆ ಸಂತೋಷವೆಂಬುದೇ ಇರಲಿಲ್ಲ. ದುಃಖದ ಆಧಿಕ್ಯದಿಂದಾಗಿ ತಲೆಯನ್ನು ಚಚ್ಚಿಕೊಳ್ಳುತ್ತಿದ್ದರು, ಎದೆಯನ್ನು ಬಡಿದುಕೊಳ್ಳುತ್ತಿದ್ದರು. ಮಹಾತ್ಮನಾದ ದಶರಥನಿಂದ ವಿಹೀನವಾದ ಅಯೋಧ್ಯೆಯು ಚಂದ್ರನಿಲ್ಲದ ರಾತ್ರಿಯಂತೆಯೂ ಗಂಡನಿಂದ ಪರಿತ್ಯಕ್ತಳಾದ ಹೆಂಗಸಿನಂತೆಯೂ ಕಾಣುತ್ತಿದ್ದಿತು. ಅಯೋಧ್ಯ ಪಟ್ಟಣದ ಪ್ರಜೆಗಳೆಲ್ಲರೂ ಕಣ್ಣೀರಿಡುತ್ತಾ ಸಂಕಟ ಪಡುತ್ತಿದ್ದರು. ಕುಲಸ್ತ್ರೀಯರೆಲ್ಲರೂ ಹಾಹಾಕಾರ ಮಾಡುತ್ತಾ ಗೋಳಿಡುತ್ತಿದ್ದರು. ಚತುಷ್ಪಥಗಳು ಅಂದರೆ ಚೌಕಗಳು ಮತ್ತು ಮನೆಗಳ ಮುಂಭಾಗಗಳು ಗುಡಿಸಿ ಸಾರಿಸಿ ರಂಗವಲ್ಯಾದಿಗಳಿಲ್ಲದೆ ಬಲಿಹರಣಾದಿಗಳಿಲ್ಲದೆ ಶೂನ್ಯವಾಗಿ ಕಾಣುತ್ತಿದ್ದವು. ಹಿಂದಿನಂತೆ ಶೋಭಾಯಮಾನವಾಗಿರಲಿಲ್ಲ. ನರಾಧಿಪನು ಪುತ್ರವಿಯೋಗ ದುಃಖದಿಂದ ಸ್ವರ್ಗಕ್ಕೆ ಹೊರಟು ಹೋದನು. ಅಂತಃಪುರದ ಸ್ತ್ರೀಯರು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರು. ಸೂರ್ಯನು ಕಿರಣಗಳೆಲ್ಲವನ್ನೂ ಹಿಂದಕ್ಕೆ ಸೆಳೆದುಕೊಂಡು ಅಸ್ತಂಗತನಾದನು. ರಾತ್ರಿ ದೇವಿಯು ಕತ್ತಲನ್ನು ಪ್ರಸಾರಗೊಳಿಸುತ್ತಾ ಉಪಸ್ಥಿತಳಾದಳು. ನಾಲ್ವರಲ್ಲಿ ಒಬ್ಬ ಮಗನೂ ಇಲ್ಲದೆ ದಹನ ಸಂಸ್ಕಾರವನ್ನು ಮಾಡುವುದು ಉಚಿತವಲ್ಲವೆಂದು ಅರಮನೆಗೆ ಬಂದ ಸುಹೃದರು ಅಭಿಪ್ರಾಯಪಟ್ಟರು. ಈ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಶಾಸ್ತ್ರ ವಿಧಿಗಳನ್ನು ಅವಲೋಕಿಸಿ ಅಚಿಂತ್ಯ ರೂಪನಾದ ದಶರಥನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇರಿಸಿದರು. ಕುತ್ತಿಗೆಯವರೆಗೂ ಹರಿದು ಬರುತ್ತಿರುವ ಕಣ್ಣೀರಿನಿಂದ ಕೂಡಿದ ಜನರಿಂದ ವ್ಯಾಪ್ತವಾಗಿದ್ದ ಚೌಕಗಳುಳ್ಳ ಮಹಾತ್ಮನಾದ ದಶರಥನಿಂದ ವಿಹೀನವಾಗಿದ್ದ ಅಯೋಧ್ಯ ಪಟ್ಟಣವು ಸೂರ್ಯನಿಲ್ಲದ ಕಾಂತಿಹೀನವಾಗಿರುವ ಆಕಾಶದಂತೆಯೂ ಮೋಡ ಕವಿದು ನಕ್ಷತ್ರಗಳು ಕಾಣಿಸದ ರಾತ್ರಿಯಂತೆಯೂ ಕಾಂತಿಹೀನವಾಗಿದ್ದಿತು. ಅಯೋಧ್ಯ ಪಟ್ಟಣದ ಪುರುಷರು ಮತ್ತು ಸ್ತ್ರೀಯರು ಗುಂಪು ಗುಂಪಾಗಿ ರಾಜನ ಅರಮನೆಯಲ್ಲಿ ಸೇರಿ ಭರತನ ತಾಯಿಯಾದ ಕೈಕೇಯಿಯನ್ನು ನಿಂದಿಸುತ್ತಾ ಗೋಳಾಡುತ್ತಿದ್ದರು. ಯಾರೊಬ್ಬರಿಗೂ ನೆಮ್ಮದಿಯೇ ಇರಲಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 66ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.